ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಟೈಮ್ ಬಂದ್ಬಿಟ್ಟು 5 ಗಂಟೆ ಆಗಿದೆ. ನನ್ನ ದಿನ ಸ್ಟಾರ್ಟ್ ಆಗೋದು ಬೆಳಿಗ್ಗೆ ಒಂದು ಗ್ಲಾಸ್ ನೀರಿಂದ ಅದನ್ನ ದಿನ ಸ್ಟಾರ್ಟ್ ಆಗುತ್ತೆ. ಇವತ್ತು ಮಕ್ಕಳದು ಸ್ಕೂಲಿದೆ, ಮಂಡೇ ಆಗಿರೋದ್ರಿಂದ ಮಕ್ಕಳದು ಸ್ಕೂಲಿದೆ. ಅವ್ರಿಗೆ ನಾನು ಯಾವ ಥರ ಟೈಮ್ ಮ್ಯಾನೇಜ್ ಮಾಡಿಬಿಟ್ಟು ಅಡುಗೆ ಎಲ್ಲ ಮಾಡ್ತೀನಿ, ಅವ್ರಿಗೆ ಬಾಕ್ಸ್ಗೆ ಯಾವ ಥರ ರೆಡಿ ಮಾಡ್ತೀನಿ, ಅವ್ರದ್ದು ಟೈಮ್ ಸರಿಗೆ ನಾನು ಯಾವ ಥರ ರೆಡಿ ಮಾಡ್ತೀನಿ ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಾನು ಮಾಡ್ತಾ ಇರ್ತಕ್ಕಂಥ ಈ ವಿಡಿಯೋಸ್ ನಿಮ್ಗೆ ಏನಾದರೂ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ಹಾಗೆ ನಿಮಗೇನಾದರೂ ಅಭಿಪ್ರಾಯ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಬನ್ನಿ ಇವಾಗ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನೋಡೋಣ. ಫಸ್ಟು ನಾನು ಅವ್ರ ಬಾಕ್ಸಿಗೆ ಏನು ಮಾಡಬೇಕು ಅಡುಗೆ ಅಂತಂದ್ಬಿಟ್ಟು ನಾನು ನೈಟೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಹಂಗಿದ್ರೆ ಮಾತ್ರ ಬೆಳಿಗ್ಗೆ ಮಾಡೋದಕ್ಕೆ ಈಸಿಯಾಗಿ ಜಲ್ದಿ ಆಗುತ್ತೆ. ನಾವು ಬೆಳಿಗ್ಗೆ ಏನಾದರೂ ರೆಡಿ ಮಾಡ್ಕೊತೀವಿ ಅಂದರೆ ಆಗೋದಿಲ್ಲ. ನಾನು ನಿನ್ನೆ ನೈಟು ರಾಜಗಿರಿ ಸೊಪ್ಪು ಅಂತಾರೆ ನಮ್ಮ ಕಡೆ ಎಲ್ಲ, ದಂಟಿನ ಸೊಪ್ಪು ಅಂತಾರಲ್ವ, ಆ ಸೊಪ್ಪನ್ನು ತೊಗೊಂಡ್ಬಿಟ್ಟು ನೀಟಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೆ. ಇವಾಗ ಅದನ್ನೇ ಪಲ್ಯ ಮಾಡಿಬಿಟ್ಟು ರೊಟ್ಟಿ ಮಾಡ್ತಾಯಿದ್ದೀನಿ, ಜೋಳದ ರೊಟ್ಟಿ ಬಾಕ್ಸಿಗೆ ಅಷ್ಟೊಂದು ಚೆನ್ನಾಗಿರಲ್ಲ, ಮೆತ್ತಗಿರಲ್ಲ, ಒಂಥರ ಗಟ್ಟಿ ಆಗುತ್ತೆ. ಮಕ್ಕಳು ತಿನ್ನೋದಕ್ಕೆ ಇಷ್ಟಪಡಲ್ಲ ಅಂದ್ಬಿಟ್ಟು ಅವ್ರ ಬಾಕ್ಸಿಗೆ ಸಪ್ರೇಟಾಗಿ ಮತ್ತು ರೈಸ್ ಮಾಡ್ತಾಯಿದ್ದೀನಿ. ರೈಸ್ ಬಂದ್ಬಿಟ್ಟು ಸಿಂಪಲ್ಲಾಗಿ ಮೆಂತ್ಯ ರೈಸ್ ಮಾಡ್ತಾಯಿದ್ದೀನಿ. ಫ್ರೈ ಮಾಡಿಬಿಟ್ಟು ಮೆಂತ್ಯನ ಸೊಪ್ಪನ್ನ ಫ್ರೈ ಮಾಡಿಬಿಟ್ಟು ರೈಸ್ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಫಸ್ಟು ನಾನು ಇಲ್ಲಿ ಅಕ್ಕಿ ನೆನೆಸ್ಕೊಂಡು ಇಟ್ಕೊಂಡ್ಬಿಟ್ರೆ ಇವಾಗ ರಾಜಗಿರಿ ಪಲ್ಯ ಮಾಡೋದಕ್ಕೆ ಅಂದರೆ ದಂಟಿನ ಸೊಪ್ಪು ಮಾಡೋದಕ್ಕೆ ಅದು ಈರುಳ್ಳಿ ಎಲ್ಲ ಬೇಕಾಗುತ್ತಲ್ವ, ಅದು ಕಟ್ ಮಾಡ್ಕೊಳೋದ್ರೊಳಗೆ ಅಕ್ಕಿ ಜಲ್ದಿ ನೆನ್ಕೊಂಡ್ಬಿಡುತ್ತೆ. ಅಷ್ಟರೊಳಗೆ ಈ ಕಡೆ ಅನ್ನನೂ ಆಗುತ್ತೆ, ಈ ಕಡೆ ಪಲ್ಯನೂ ಆಗುತ್ತೆ ಅಂದ್ಬಿಟ್ಟು ಫಸ್ಟು ಅಕ್ಕಿ ನೆನ್ಸೋಕೆ ಇಟ್ಬಿಟ್ಟು ಇಲ್ಲಿ ನಾನು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಪಲ್ಯ ಸಿಂಪಲ್ಲಾಗಿರುತ್ತೆ, ಅದು ಟೇಸ್ಟ್ ಮತ್ತು ತುಂಬ ಚೆನ್ನಾಗಿರುತ್ತೆ. ನನ್ನ ಮಕ್ಳಿಗೂ ನಮ್ಮ ಮನೇಲೆಲ್ಲರಿಗೂ ಈ ಪಲ್ಯ ಅಂದರೆ ತುಂಬ ಇಷ್ಟ, ರಾಜಗಿರಿ ಪಲ್ಯ. ನಾವು ಕೂಡ ಈಗ ರೈಸ್ಗೆ ಇಟ್ಕೊತಾ ಇದ್ದೀನಿ. ಹಾಗೆ ಅನ್ನನೂ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೆ ನಾನಿಲ್ಲಿ ಪಲ್ಯನ ಜೊತೆಗೆ ಮಾಡ್ಕೊತೀನಿ. ಬೆಳಿಗ್ಗೆ ನಾವು ಸ್ವಲ್ಪ ಬೇಗ ಎದ್ರೇ ಎಲ್ಲ ಕೆಲಸನೂ ಚೆನ್ನಾಗಾಗುತ್ತೆ, ನಿಧಾನಕ್ಕಾಗುತ್ತೆ. ಮಕ್ಳಿಗೂ ಚೆನ್ನಾಗಿ ರೆಡಿ ಮಾಡಿಬಿಟ್ಟು ಊಟ ಮಾಡಿಸ್ಬಿಟ್ಟು ಕಳ್ಸೋದಕ್ಕಾಗುತ್ತೆ. ಅಕಸ್ಮಾತ್ ಒಂದೊಂದು ದಿನ ನಾನು ಲೇಟಾಗಿ ಎದ್ಬಿಡ್ತೀನಿ, 5:15ಗೆ ಎದ್ರೇ ಕರೆಕ್ಟಾಗಿ ರೆಡಿ ಆಗುತ್ತೆ ಅವ್ರು ಹೋಗೋದ್ರೊಳಗೆ. ಏನಾದರೂ ಅಕಸ್ಮಾತ್ ಒಂದು ಅರ್ಧ ಗಂಟೆ ಲೇಟ್ ಆಯಿತು ಅಂತಂದರೆ ಎಲ್ಲ ಕೆಲಸನೂ ಅವತ್ತು ಲೇಟ್ ಆಗ್ತಾ ಸ್ಟಾರ್ಟ್ ಆಗುತ್ತೆ. ನೋಡಿ, ರಾಜಗಿರಿ ಪಲ್ಯ ನಾವು ಏನಾದರೂ ಫ್ರೈ ಮಾಡ್ಕೊತಿದ್ದೀವಿ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಪಲ್ಯನೂ ಅಷ್ಟೇ, ತೊಗೋವಾಗ ಎಳೆಯದಿರುತ್ತಲ್ವ ಆ ಥರದ್ದು ತೊಗೋಬೇಕು, ಹಾಗಾದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ ಈರುಳ್ಳಿ ಜಾಸ್ತಿ ಹಾಕಿ ಮಾಡ್ಕೊಳ್ಳಿ. ಈ ಪಲ್ಯ ಬಂದುಬಿಟ್ಟು ಫ್ರೈ ಮಾಡ್ಕೊಳೋದಕ್ಕೆ ಈರುಳ್ಳಿ ಜಾಸ್ತಿ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಅನ್ನನೂ ಆಗ್ತಾಯಿದೆ, ಆ ಕಡೆ ಪಲ್ಯನೂ ರೆಡಿ ಆಗ್ತಾಯಿದೆ. ಹಾಗೆ ಜೊತೆಗೆ ನಾನೇನು ಮೆಂತ್ಯ ರೈಸ್ ಮಾಡ್ತೀನಿ ಮಕ್ಕಳ ಬಾಕ್ಸಿಗೆ ಅಂತಂದ್ಬಿಟ್ಟು ಅದನ್ನು ರೆಡಿ ಮಾಡ್ಕೊತಿದ್ದೀನಿ. ಈ ಥರ ನಾನು ಒಂದಾದ್ಮೇಲೆ ರೆಡಿ ಮಾಡಿಕೊಂಡು ಬೇಗ ನಾನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಅದ್ರ ಜೊತೆಗೆ ಇನ್ನೂ ಬೇರೆ ಕೆಲಸ ಇರುತ್ತಲ್ವ, ಅದಕ್ಕೋಸ್ಕರ ನೋಡಿ ಇಲ್ಲಿ ಈರುಳ್ಳಿ ಫ್ರೈ ಆಗ್ತಾಯಿದೆ. ಇನ್ನು ಸ್ವಲ್ಪ ಫ್ರೈ ಆಗಬೇಕು. ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ಅಡುಗೆನೂ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಇವಾಗ ನಾನು ದಂಟಿನ ಸೊಪ್ಪು ಅಂದರೆ ರಾಜಗಿರಿ ಪಲ್ಯ ಅಂತಾರಲ್ವ, ಅದು ಅಂತಂದರೆ ಅದಕ್ಕೆ ದಂಟನೇ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ನೀವೇನಾದರೂ ಈ ಥರ ಪಲ್ಯ ಮಾಡ್ತಾಯಿದ್ದೀರ ಅಂತಂದರೆ ಅದರದ್ದು ಪಲ್ಯ ಎಲ್ಲ ಬೇರೆ ಸಪ್ರೇಟಾಗಿ ತೊಳ್ಕೊಳ್ಳಿ. ಹಾಗೆ ದಂಟನ್ನೇ ಸಪ್ರೇಟಾಗಿ ಮಾಡ್ಕೊಳ್ಳಿ. ದಂಟು ಫಸ್ಟು ಈರುಳ್ಳಿ ಜೊತೆಗೆ ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ರೆ ನಾವು ಪಲ್ಯ ಹಾಕಿದಾಗ ಎರಡು ಜೊತೆಗೆ ಕಲಸಿ ಹಾಕಿವಂದ್ರಿಗಿನ ಪಲ್ಯ ಬೇಗ ಚೆನ್ನಾಗಿ ಮೆತ್ತಗಾಗ್ಬಿಡುತ್ತೆ. ಈ ದಂಟು ಮಾತ್ರ ಹಂಗೆ ಉಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಫಸ್ಟು ದಂಟನ್ನು ಫ್ರೈ ಮಾಡ್ಕೊಂಬಿಟ್ಟು ಆಮೇಲೆ ಪಲ್ಯ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಎರಡು ಕರೆಕ್ಟಾಗಿ ಫ್ರೈ ಆಗಿರುತ್ತೆ. ಅದು ತಿನ್ನುವಾಗೂ ಏನೂ ಚೇಂಜ್ ಅನಿಸಲ್ಲ, ಸೇಮ್ ಅನಿಸುತ್ತೆ. ಅದಕ್ಕೋಸ್ಕರ ಫಸ್ಟು ದಂಟನ್ನು ಫ್ರೈ ಮಾಡ್ಕೊಂಬಿಟ್ಟು ಆಮೇಲೆ ನಾನು ಪಲ್ಯ ಹಾಕ್ಕೊತಾ ಇದ್ದೀನಿ. ಹಾಗೆ ಈ ಕಡೆ ಅನ್ನನೂ ಆಗಿದೆ ಅಂದ್ಬಿಟ್ಟು ಅದಕ್ಕೆ ಮೆಂತ್ಯ ರೈಸ್ಗೂ ರೆಡಿ ಮಾಡ್ಕೊತೀನಿ. ನೋಡಿ, ಪಲ್ಯ ಫಸ್ಟಿಗೆ ಕಡಾಯಿಗೆ ಹಾಕಿದಾಗ ಎಷ್ಟೊಂದು ಇದೆ ಅಲ್ಲಪ್ಪ, ಎಷ್ಟೊಂದು ಆಗುತ್ತೆ ಅಂದ್ಕೋಬೋದು. ಅದು ಫ್ರೈ ಮಾಡ್ತಾ ಸ್ವಲ್ಪ ಆಗುತ್ತೆ. ಯಾರಾದರೂ ಚೆನ್ನಾಗಿ ಸೊಪ್ಪೆಲ್ಲ ತಿನ್ನೋರು ಇತ್ತಂದ್ರೆಗಿನ ಒಬ್ಬರಿಗೆ ಆಗುತ್ತಿದ್ದು, ಅಷ್ಟು ಸ್ವಲ್ಪ ಆಗುತ್ತೆ ಪಲ್ಯ.
ಹಾಗೆ ಈ ಥರ ಏನಾದರೂ ಪಲ್ಯ ಏನಾದರೂ ಫ್ರೈ ಮಾಡ್ಕೊಳೋದಿತ್ತಂದರೆ ಸೊಪ್ಪು ಏನಾದರೂ ಫ್ರೈ ಮಾಡ್ಕೊಳೋದಿತ್ತಂದರೆ ಫಸ್ಟಿಗೆ ಉಪ್ಪು ಹಾಕೋಣಕ್ಕೆ ಹೋಗ್ಬೇಡಿ. ಪಲ್ಯ ಹಾಕಿದ ತಕ್ಷಣವೇ ಉಪ್ಪು ಹಾಕೊಂಡ್ರಿಗಿನ ಅದು ನಮಗೆ ಅಂದಾಜು ಗೊತ್ತಾಗೋದಿಲ್ಲ ಎಷ್ಟು ಉಪ್ಪು ಹಾಕ್ತಾಯಿದ್ದೀವಿ ಅನ್ನೋದು. ಅದಕ್ಕೋಸ್ಕರ ಪಲ್ಯ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ನೀವು ಉಪ್ಪು ಹಾಕ್ಕೊಂಡ್ರಿಗಿನ ಕರೆಕ್ಟಾಗಿರುತ್ತೆ. ಹಾಗೆ ಈ ಕಡೆ ಜೊತೆಗೇ ಮಕ್ಕಳ ಬಾಕ್ಸ್ಗಂತ ಇಂಥ ರೆಸ್ಟ್ ಮಾಡ್ತಿದ್ದಲ್ವ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಪಲ್ಯನೂ ರೆಡಿ ಆಗ್ತಾಯಿದೆ. ಇವಾಗ ಖಾರ ಹಾಕ್ಕೊತಾ ಇದ್ದೀನಿ. ನೋಡಿ ನಾನು ಅರಿಶಿನ ಖಾರ ಎಲ್ಲ ಹಾಕಿದ್ದಾದಮೇಲೆ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಅಂದರೆ ನಾನು ಫಸ್ಟು ಈರುಳ್ಳಿ ಫ್ರೈ ಮಾಡ್ಕೋವಾಗ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಜೊತೆಗೆ ಇಲ್ಲಿ ಮೆಂತ್ಯದು ಫ್ರೈ ಮಾಡ್ಕೊಂಡಿದ್ದೆ, ಅದನ್ನು ರೆಡಿಯಾಗಿದೆ. ಇದಕ್ಕೆ ಇವಾಗ ಅನ್ನ ಮಿಕ್ಸ್ ಮಾಡಿಕೊಂಡ್ರೆ ಮಕ್ಕಳು ಬಾಕ್ಸ್ಗಂತ ಮಾಡಿರ್ತಕ್ಕಂಥ ಮೆಂತ್ಯ ರೈಸನ್ನು ರೆಡಿ ಆಗುತ್ತೆ. ಹಾಗೆ ಈ ಕಡೆ ಜೊತೆಗೆ ರೊಟ್ಟಿ ಜೊತೆಗೆ ಟೇಸ್ಟಿಯಾಗಿರ್ತಕ್ಕಂಥ ಹಾಗೂ ಹೆಲ್ದಿ ಆಗಿರ್ತಕ್ಕಂಥ ರಾಜಗಿರಿ ಸೊಪ್ಪು ಪಲ್ಯನೂ ರೆಡಿಯಾಗಿದೆ. ಹಾಗೆ ಇದೆಲ್ಲ ಮಾಡ್ತಾ ಇದ್ದಾಗೆ ನಾನು ಗ್ಯಾಸ್ ಕಟ್ಟೆ ಎಲ್ಲ ಅವಾಗೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಹಾಗಿದ್ರೇ ಚೆನ್ನಾಗಿ ಅನಿಸುತ್ತೆ. ಎಲ್ಲ ಒಂದೇ ಸರಿ ಮಾಡ್ಕೊತೀವಿ ಅಂದರೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಅಡುಗೆ ಹಾಕ್ತಿದ್ದಾಗೇ ಕ್ಲೀನ್ ಮಾಡ್ಕೊಂಬಿಟ್ಟು ಹಾಗೆ ಜೊತೆಗೆ ಏನೋ ಸ್ವಲ್ಪ ಪಾತ್ರೆ ಇತ್ತಂದರೆ ಅದನ್ನು ತೊಳೆದಿಟ್ಬಿಡ್ತೀನಿ. ನೋಡಿ ಇಲ್ಲಿ ನಾನು ಬೆಳಿಗ್ಗೆ ಎದ್ದಾಗ ಫುಲ್ಲು ಕತ್ಲಾಯಿತು. ನಾನು 2 ಅಡುಗೆ ಮುಗಿಸೋದ್ರೊಳಗೆ ಫುಲ್ ಹೊರಗಡೆ ಎಲ್ಲ ಬೆಳಕು ಕರೆದುಬಿಟ್ಟಿದೆ. ನೋಡಿ ಮಕ್ಕಳು ಬಾಕ್ಸ್ಗಂತ ಮಾಡಿರ್ತಕ್ಕಂಥ ಮೆಂತ್ಯ ರೈಸು ಹಾಗೆ ಟೇಸ್ಟಿಯಾಗಿರ್ತಕ್ಕಂಥ ರಾಜಗಿರಿ ಪಲ್ಯನೂ ರೆಡಿಯಾಗಿದೆ. ಹಾಗೆ ನಾನು ಮೇಲೆ ಉಳಿದಿರ್ತಕ್ಕಂಥ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಡೈಲಿ ಡ್ರೈ ಫ್ರೂಟ್ಸ್ ಜ್ಯೂಸ್ ಕುಡಿತಲ್ವ ಅದನ್ನು ಮೇಲೆ ಸಿಪ್ಪೆ ಎಲ್ಲ ತೆಗೆದುಕೊತಾ ಇದ್ದೀನಿ ಇವಾಗ. ಹಾಗೆ ಬೆಳಗ್ಗೆ ಬೇಗ ಎದ್ದಿರ್ತೀನಲ್ವ, ಒಂದು ಸ್ವಲ್ಪ ತಲೆನೋವು ಆ ಥರ ಅನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಟೀ ಮಾಡ್ಕೊತಾ ಇದ್ದೀನಿ. ಅದ್ರಲ್ಲಿ ಹೆಂಗೆ ಹಾಕ್ಲಿ ಬಿಡಲ್ಲ ಅದು. ಹಂಗೆ ಹನಿ ಬೀಳ್ತಿರ್ತಲ್ಲ ಅದನ್ನ ಆಟ ಆಡ್ಕೊಂತಿರ್ತೀನಿ ನಾನು. ಹಾಗೆ ನಾನಿಲ್ಲಿ ಜೋಳದ ರೊಟ್ಟಿ ಮಾಡ್ತೀನಂತಲ್ವ, ಅದಕ್ಕೋಸ್ಕರ ಗ್ಯಾಸ್ ಕಟ್ಟೆ ಎಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಏನಾದರೂ ಡಸ್ಟ್ ಏನಾದರೂ ಇತ್ತಂದರೆ ಇವಾಗ ನೆಕ್ಸ್ಟು ಜೋಳದ ರೊಟ್ಟಿನೂ ರೆಡಿ ಮಾಡ್ಕೊತಾ ಇದ್ದೀನಿ. ಹಿಟ್ಟೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಕಂಪಲ್ಸರಿ ವಾರದಲ್ಲಿ 4 ದಿವಸ 5 ದಿವಸ ಕಂಪಲ್ಸರಿ ಜೋಳದ ರೊಟ್ಟಿ ಇರುತ್ತೆ. ಇನ್ನು ಉಳಿದಿನ ದಿವಸ ಬೇರೆ ಏನಾದರೂ ಚಪಾತಿ, ದೋಸೆ, ಇಡ್ಲಿ ಆ ಥರ ಮಾಡ್ತೀನಿ. ನಮಗೆ ಬೆಳಗ್ಗೆ ಏನಾದರೂ ರೊಟ್ಟಿ ಮಾಡಿಲ್ಲ ಅಂತಂದರೆ ಅವತ್ತು ಅಡುಗೆನೇ ಮಾಡಿಲ್ಲ ಅಂತ ಅನಿಸ್ತಾ ಇರುತ್ತೆ. ಆದರೆ ನಮ್ಗೆ ಹೊಟ್ಟೆನೂ ಫುಲ್ ಆಗೋದಿಲ್ಲ ಊಟನೂ. ಅದಕ್ಕೋಸ್ಕರ ಕಂಪಲ್ಸರಿ ನಾವು ಬೆಳಗ್ಗೆ ಜೋಳದ ರೊಟ್ಟಿ ಕಂಪಲ್ಸರಿ ಇರುತ್ತೆ ನಮ್ಮ ಮನೆಯಲ್ಲಿ. ಟೀನೂ ರೆಡಿ ಆಯಿತು, ಟೀ ಕುಡಿತಾ ಇದ್ದೀನಿ. ಹಾಗೆ ಜೊತೆಗೆ ಇಲ್ಲಿ ರೊಟ್ಟಿಗೆ ಹಾಕ್ಕೊಳೋದಕ್ಕೆ ಬಿಸಿನೀರನ್ನು ರೆಡಿ ಮಾಡ್ಕೊತಾ ಇದ್ಬಿಟ್ಟು ಹಿಟ್ಟೆಲ್ಲ ಕಲಿಸ್ಕೊಂಡಿದ್ದೀನಿ. ನೋಡಿ ಲಾಸ್ಟ್ ರೊಟ್ಟಿ ಸುಡ್ತಾ ಇದ್ದೀನಿ. ಯೂಶಲಿ ಮಾಡಿದರೆ 4 ಜನ ಇರೋದಲ್ಲ ಮನೆಯಲ್ಲಿ, ಒಂದು 10-12 ರೊಟ್ಟಿ ಅಂದರೆ ಎಲ್ರಿಗೂ ಕರೆಕ್ಟ್ ಆಗುತ್ತೆ. ಇದೆಲ್ಲ ರೆಡಿಯಾಗಿದ್ದಾದಮೇಲೆ ಇವಾಗ ಮಕ್ಕಳು ಬಾಕ್ಸ್ಗೆ ರೆಡಿ ಮಾಡ್ತಾಯಿದ್ದೀನಿ.
ಮಕ್ಕಳು ಬಾಕ್ಸ್ ರೆಡಿ ಮಾಡುವಾಗ ನನ್ನ ಮಗ ಬಂದುಬಿಟ್ಟು ಪಲ್ಯ ಎಲ್ಲ ನೋಡಿಬಿಟ್ಟು ನಾನು ಅನ್ನ ಏನು ತೊಗೊಂಡು ಹೋಗೋದಿಲ್ಲ, ಚಿಕ್ಕವನು ಅನ್ನ ಏನು ತೊಗೊಂಡು ಹೋಗೋದಿಲ್ಲ, ನನಗೆ ರೊಟ್ಟಿನ ಬಾಕ್ಸಿಗೆ ಬೇಕಂದ್ಬಿಟ್ಟು ಅವನು ರೊಟ್ಟಿ ತೊಗೊಂಡ. ಹಾಗೆ ದೊಡ್ಡವನಿಗೆ ರೈಸ್ ಮಾಡಿದ್ದೀನಲ್ಲ ಅದು ರೈಸ್ ಹಾಕಿದ್ದೀನಿ, ಅದ್ರ ಜೊತೆಗೆ ಸ್ವಲ್ಪ ತರಕಾರಿನೂ ಇಡ್ತಾಯಿದ್ದೀನಿ. ಅವನಿಗೆ ಸೌತೆಕಾಯಿ ಇಡ್ತಾಯಿದ್ದೀನಿ. ಇವಾಗ ಬಿಸಿಲುಗಾಲ ಸ್ಟಾರ್ಟ್ ಆಗಿದೆ ಅಲ್ವಾ, ಈ ಥರ ಏನಾದರೂ ನೀರಿನ ಅಂಶ ಇರ್ತಕ್ಕಂಥ ತರಕಾರಿ ಎಲ್ಲ ಕೊಟ್ಟರೆ ಮಕ್ಳಿಗೂ ಒಳ್ಳೆಯದು. ಅದಕ್ಕೋಸ್ಕರ ಬಾಕ್ಸಿಗೆ ಅಂದ್ಬಿಟ್ಟು ಸೌತೆಕಾಯಿ ಹಾಕಿದ್ದೀನಿ. ಹಾಗೆ ಇವಾಗ ಚಿಕ್ಕವನ ಬಾಕ್ಸಿಗೆ ರೊಟ್ಟಿ ಇಟ್ಬಿಟ್ಟು ಪಲ್ಯ ಹಾಕ್ತಾಯಿದ್ದೀನಿ. ಅವನಿಗೆ ನನಗೆ ಸೌತೆಕಾಯಿ ಬೇಡ, ಮನೇಲಿ ಜಾಮಕಾಯಿ ಇತ್ತು ಅದನ್ನು ಕೊಡು ನನ್ನ ಬಾಕ್ಸಿಗೆ ಅಂದ್ಬಿಟ್ಟು ಅವನು ಜಾಮಕಾಯಿ ತೊಗೊಂಡೋಗಿದ್ದಾನೆ. ನೋಡಿ ಇಬ್ಬರು ಬಾಕ್ಸ್ನೂ ರೆಡಿ ಆಯಿತು. ಹಾಗೆ ಅವ್ರದ್ದು ಸ್ನಾನ ಎಲ್ಲ ಆಗಿ ಅವರು ಊಟ ಮಾಡ್ತಾಯಿದ್ದಾರೆ, ಇವಾಗ ಮಕ್ಕಳು ಊಟ ಮಾಡ್ತಾಯಿದ್ದಾರೆ. ಅವ್ರ ಬಾಕ್ಸೂ ರೆಡಿ ಆಯಿತು. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಜಾಸ್ತಿ ಉಪ್ಪು ಹಾಕೋಕ್ಕೆ ಹೋಗಬೇಡಿ. ಈ ಥರ ಏನಾದರೂ ಜಾಮಕಾಯಿ ನೀವು ಬಾಕ್ಸ್ಗೆ ಹಾಕಿರಂದ್ರೆಗಿನ ನೀರು ಹಾಕ್ಬಿಡುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಳ್ಳಿ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದಾದ್ಮೇಲೆ ನನ್ನ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟು ಇವಾಗ ನಂದು ಊಟ ಸ್ಟಾರ್ಟ್ ಆಗ್ತಿದೆ. ನಾನು ಊಟಕ್ಕೂ ಅಷ್ಟೇ ರಾಜಗಿರಿ ಪಲ್ಯ. ಹಾಗೆ ನನಗೆ ರೊಟ್ಟಿ ತಿನ್ನುವಾಗ ನನಗೆ ಖಡಕ್ ರೊಟ್ಟಿ ಆದರೂ ತಿನ್ಬೇಕನ್ಸುತ್ತೆ, ಇಲ್ಲಾಂದರೆ ಬಿಸಿ ಬಿಸಿ ರೊಟ್ಟಿ ಹಂಚಿಂದ ತೆಗಿತೀವಲ್ಲ ಆ ರೊಟ್ಟಿ ಅಂದರೆ ತುಂಬ ಇಷ್ಟ. ಬಿಸಿ ಬಿಸಿ ರೊಟ್ಟಿ ಅಂತೂ ನಮಗೆ ತಿನ್ನೋದಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ನಾನು ಖಡಕ್ ರೊಟ್ಟಿನ ಲಾಸ್ಟಿಗೆ ರೊಟ್ಟಿ ಸುಡ್ತೀನಲ್ವ, ಲಾಸ್ಟ್ ರೊಟ್ಟಿ ಅದನ್ನು ಹಂಗೆ ಹಂಚಲ್ಲಿ ಬಿಟ್ಬಿಟ್ಟಿರ್ತೀನಿ, ಅದು ಗಟ್ಟಿಯಾಗುತ್ತೆ. ಆಮೇಲೆ ರೊಟ್ಟಿ ಊಟ ಮಾಡೋದ್ರೊಳಗೆ ಸರಿಯಾಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವೀಡಿಯೋದಿಂದ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.